ಅಪ್ಪಯ್ಯ, ಪ್ರತಿ ಕ್ಷಣನೂ ಸಂಕಟ ಹೆಚ್ಚಾಯ್ತಾನೆ ಐತೆಪ್ಪಯ್ಯ. ನಾನೇನೋ ತೆಪ್ಪು ಮಾಡಿದ್ದೀನಿ ಅನ್ನೋ ತಿಕ್ಲಾಯ್ತೈತೆ. ನೀವ್ ಹೇಳಿ, ನಾನೇನೋ ತೆಪ್ಪು ಮಾಡಿಲ್ಲ ಅಲ್ವಾ? ಅಪ್ಪಯ್ಯ, ಅವ್ವ ಹೋದ್ಮ್ಯಾಕೆ ನೀವೇ ನನಗೆಲ್ಲ. ನೀವು ನನ್ನ ಬಿಟ್ಟು ಹೋಗಕ್ಕಿಲ್ಲ ಅಲ್ವಾ? ನೀವು ಮೊದ್ಲು ನಂಗೆ ಆಯ್ತಿರಲ್ವಾ ಅಪ್ಪಯ್ಯ? ನೀವು ಮೊದ್ಲು ನಂಗೆ ಆಯ್ತೀರಾ ಅಪ್ಪಯ್ಯ? ಆ ನಂಬಿಕೆ ನಂಗೈತೆ. ಮನೆ ಪರಿಸ್ಥಿತಿ ಹಿಂಗಿರುವಾಗ ನಾವು ಮದ್ವೆ ಆಗೋದು ಸರಿ ಇಲ್ಲ ಅನಿಸ್ತೈತೆ ಸರ್. ನಂಗೆ ಅದ್ರ ಬಗ್ಗೆ ಯೋಚನೆ ಮಾಡಕ್ ಆಗೋಕ್ಕಿಲ್ಲ ಸರ್. ನನ್ನ ಬಿಡಿ. ಪ್ಲೀಸ್ ರಚನಾ, ನನ್ನ ಒಬ್ನೇ ಇರೋದಕ್ಕೆ ಬಿಡು. ತಲೆ ನೋವ್ತಿದೆ. ಒಬ್ನೇ ಇದ್ರೆ ಸಂಕಟ ಕಡಿಮೆ ಆಗಲ್ಲ ಅಣ್ಣ. ಅನೇಕನ್ ಮ್ಯಾಕೆ ಏಟೆಲ್ಲ ಪ್ರೀತಿ ಮಡಗಿದ್ದೆ ಅಪ್ಪಯ್ಯ. ಆದ್ರೆ ಅವಳ ಅವನ್ನ ಕೊಂದಿದ್ದು ಅಂತ ಗೊತ್ತಾದ್ಮ್ಯಾಕೆ ನನ್ ಕೈಲಿ ಸಹಿಸ್ಕೊಳಕ್ ಆಗ್ಲಿಲ್ಲ. ನಾನು ಅವಳ ಜೈಲಿಗೆ ಕಳ್ಸಿದ್ದು ಸರಿನೇ ಅಲ್ವಾ? ಜೋಳಿ ಅಪ್ಪಯ್ಯ. ಆದ್ರೆ ಚಿಕ್ಕವ ಅನೇಕನ್ನ ನೆನ್ಸ್ಕೊಂಡು ಸಂಕಟ ಪಡುವಾಗ ಜಾನೆ ನೋವಾಯ್ತೈತೆ ಅಪ್ಪಯ್ಯ. ನೀವಾದ್ರೂ ಹೇಳಿ, ನಾನ್ ಮಾಡಿದ್ದೆಪ್ಪ. ತಪ್ಪೇ ಅಲ್ವಾ ರಚನಾ? ಅನಿಕನ್ ಕಾರಣದಿಂದ ನಮ್ಮ ಮದ್ವೆ ಮುಂದೆ ಹಾಕೋದು ಎಷ್ಟು ಸರಿ ಹೇಳು? ಅವಳು ತಪ್ಪು ಮಾಡಿದ್ರೆ ಅವಳಿಗೆ ಶಿಕ್ಷೆ ಆಗತ್ತೆ. ಅನಿಕಂಗ್ ಹಾಗಾಗಿದ್ದು ನನಗ್ ಬೇಜಾರಿಲ್ವಾ? ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಬೆಳೆದಿದ್ದೀವಿ ಕಣ ನಾವು. ಶಿ ವಾಸ್ ಮೈ ಬೆಸ್ಟ್ ಫ್ರೆಂಡ್. ಆದ್ರೆ ಅವಳು ಮಾಡ್ತಿರೋದು ಸರಿ ಇಲ್ಲ ಅಂತ ಅಂದಾಗ ನಾನೇ ಅದನ್ನ ತಪ್ಪು ಅಂತ ಹೇಳಿದೀನಿ. ಆದ್ರೆ ಅಣ್ಣ, ನಿಂದ ಈಕ್ವೇಶನ್ಸೇ ಬೇರೆ, ಕಮ್ಲಿ ಪರಿಸ್ಥಿತಿನೇ ಬೇರೆ. ಅವಳು ತವ್ರ ಮನೇಲಿ ಅಷ್ಟೊಂದು ಪ್ರಾಬ್ಲಮ್ಗಳಿರುವಾಗ ಅವಳು ತಾನೇ ಮದ್ವೆಗೆ ಹೇಗೆ ಒಪ್ತಾಳೆ ಹೇಳು? ನೀನ್ ಬೇಜಾರ್ ಮಾಡ್ಕೋಬೇಡ. ಅವಳೇನ್ ಮದ್ವೆ ಬೇಡವೇ ಬೇಡ ಅಂತ ಹೇಳಿಲ್ವಲ್ಲ. ಒಂದ್ಸಲಿ ಅವಳ ಜಾಗದಲ್ಲಿ ನೀನ್ ನಿಂತ್ ನೋಡಿದ್ರೆ ಕಮ್ಲಿ ಹೇಳಿದ್ದೆ ಸರಿ ಅಂತ ಅನ್ಸುತ್ತೆ. ಸರಿನೋ ತಪ್ಪೋ ಗೊತ್ತಿಲ್ಲ ಅಪ್ಪಯ್ಯ. ಆದ್ರೆ ರಿಷಿ ಸರ್ಕೋವೆ ಮದ್ವೆ ಬೇಡ ಅಂತ ಹೇಳಿ ಅವ್ರ ಮನ್ಸನ್ನ ನೋಯಿಸ್ಬಿಟ್ಟೆ. ಆದ್ರೆ ನಾನು ಏನ್ ಮಾಡ್ಲಿ ಅಪ್ಪಯ್ಯ? ನನ್ ತಲೆಯಾಗೆ ಇನ್ನೂ ಏನೇನೋ ಯೋಚನೆಗಳು ಓಡ್ತೈತೆ. ನಂಗೆ ಅಂಬಿ ಸಿಕ್ಕವಳೆ, ಅವಳು ನನ್ ಒಡ ಹುಡ್ತವಳು. ಅವಳು
ಅಪ್ಪಯ್ಯ, ನಿಮ್ಗೆ ಅವ್ವ ಏನನ್ನ ಹೇಳದ್ಲ? ಅವಳು ನಂತವ ಹೇಳದ್ಲು, ಅಂಬಿನ ಅಜ್ಜಿ ಮುಂದೆ ನಿಮ್ ಮುಂದೆ ತಂದು ನಿಲ್ಲಿಸ್ಬೇಕು ಅಂತ. ಆದ್ರೆ ಈಗ ಅವಳು ಇಲ್ಲಿಲ್ಲ, ಎಲ್ಲ ಓಡೋಗ್ಬಿಟ್ಟವಳೆ. ನಾನಿದ್ನ ಸಾರ್ತವ ಹೆಂಗೆ ಹೇಳಿ? ಅವ್ರಿಗೆ ಹೆಂಗ್ ಅರ್ಥ ಮಾಡಿಸ್ಲಿ ಅಪ್ಪಯ್ಯ? ಇದ್ಯಾವ್ದು ಸರಿ ಹೋಗ್ದೆ ನನ್ ಮದ್ವೆ ಆಗದ್ ತೆಪ್ಪಲ್ವಾ ಅಪ್ಪಯ್ಯ? ಏನಾದ್ರು ಪ್ರಾಬ್ಲಮ್ ಇದ್ರೆ ಅದನ್ನ ಹೇಳ್ಕೊಬೇಕು, ಸುಮ್ನೆ ಮದ್ವೆ ಬೇಡ ಅಂದ್ರೆ ಹೇಗೆ? ಅಣ್ಣ, ಕಮ್ಲಿನ ನಿನಗಿಂತ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋರು ಯಾರಿದ್ದಾರೆ? ಅಂಥದ್ರಲ್ಲಿ ನೀನೇ ಹೀಗೆ ಹೇಳಿದ್ರೆ ನಾನು ಏನ್ ಹೇಳಿ ಹೇಳು? ನೀವೇ ಹೇಳಿ ಅಪ್ಪಯ್ಯ, ಈಗ ನಾನು ಏನ್ ಮಾಡ್ಲಿ? ಅನಿಕಾ ನೋಡ್ರೆ ಜೈಲ್ಗೆ ಹೋಗೋಳೆ, ಅಂಬಿ ಎಲ್ಲೋಗೋಳೆ ಅನ್ನೋದೇ ಗೊತ್ತಿಲ್ಲ. ಇಂಥ ಸಮಯದಾಗೆ ನಾನ್ ಮಾತ್ರ ಮದ್ವೆ ಆಗಿ ಖುಷಿ ಪಡ್ಲಾ? ಅಣ್ಣ, ಕಮ್ಲಿಗೆ ಸ್ವಲ್ಪ ಟೈಮ್ ಕೊಡು, ಅವಳು ಖಂಡಿತವಾಗ್ಲೂ ಹೇಳೇ ಹೇಳ್ತಾಳೆ. ಹೇಳಿ ಅಪ್ಪಯ್ಯ, ನಾನ್ ಏನ್ ಮಾಡ್ಲಿ? ಇಂಥ ಸಮಯದಾಗೆ ನಾನು ರಿಷಿ ಸರ್ನ ಮದ್ವೆ ಆಗೋದು ಸರಿನಾ? ನೀನ್ ರಿಷಿನ ಮದ್ವೆ ಆಗೋದೇ ಸರಿ ಕಮಲಿ. ಅಜ್ಜಿ, ಅಜ್ಜಿ ಅಂಬಿ ಬಗ್ಗೆ ಕೇಳಿಸ್ಕೊಂಡ್ಬಿಟ್ರ? ಕಮಲಿ, ಯಾಕೆ ಹಾಗಂತಿದ್ಯಾ? ನೀನು ರಿಷಿನ ಮದ್ವೆ ಆಗೋದೇ ಸರಿ, ಯಾಕೆ ಬೇಡ ಅಂತಿದ್ಯಾ ಈಗ? ಅದು ಅಜ್ಜಿ, ನೀವ್ ಯಾವಾಗ ಬಂದ್ರಿ ಅಜ್ಜಿ? ಮದ್ವೆ ವಿಷಯ ಮಾತಾಡ್ತಾ ಇದೆಯಲ್ಲ, ಆಗ್ಲೇ ಬಂದೆ. ಯಾಕೆ? ನಾನ್ ಬರ್ಬಾರ್ದಾಗಿದ್ದೆ ಕಮಲಿ, ನಿನಗೆ ಈ ವಿಷಯದಲ್ಲಿ ಉಪದೇಶ ಮಾಡ್ತೀನಿ ಅಂತ ಭಯನಾ? ಅಯ್ಯೋ, ಹಂಗೇನಿಲ್ಲ ಅಜ್ಜಿ. ಮತ್ತ್ಯಾಕೆ ಮದ್ವೆ ಬೇಡ ಅಂತ ಇದೀಯಾ? ಚಂದ್ರು ಉತ್ತರ ಕೊಡೋ ಪರಿಸ್ಥಿತಿಲಿ ಇದ್ದಿದ್ರೆ ರಿಷಿನ ಮದ್ವೆ ಆಗೋದೇ ಸರಿ ಅಂತ ಹೇಳ್ತಿದ್ದ ಅಲ್ವಾ ಚಂದ್ರು? ರಿಷಿ ಸರ್ ಕೇಳೋದ್ರಾಗೆ ತೆಪ್ಪಿಲ್ಲ ಅನ್ನೋದು ನನ್ಗೂ ಗೊತ್ತು ಅಜ್ಜಿ. ಆದ್ರೆ ನೀವೇ ಹೇಳಿ, ಮನೆಯಾಗೆ ಈಟೊಂದು ತೊಂದ್ರೆ ಇರುವಾಗ ನಾನ್ ಹೆಂಗ್ ಮದ್ವೆ ಆಗ್ಲಿ? ತೊಂದರೆಗಳಿಗೂ ಮದುವೆಗೂ ಏನ್ ಸಂಬಂಧ? ತೊಂದರೆಗಳಿಗೆಲ್ಲ ಪರಿಹಾರ ನಿನ್ ಕೈಲಿದ್ಯಾ? ಇಲ್ಲ ತಾನೆ, ಮತ್ತೆ ಚಿಂತೆ ಯಾಕೆ ಮಾಡ್ತೀಯಾ? ಅದಲ್ಲ ಅಜ್ಜಿ, ನಾನು ನೋಡ್ ಕಮಲಿ, ಸಮಸ್ಯೆ ಎಲ್ಲ ಬಗೆಹರದ್ಮೇಲೆ ಮದ್ವೆ ಆಗ್ತೀನಿ ಅಂತ ಕೂತ್ರೆ ಜೀವನ ಪೂರ್ತಿ ಹಾಗೆ ಕೂರ್ಬೇಕಾಗತ್ತೆ. ನಿನ್ ಮದ್ವೆ ನೋಡೋದು ನಮ್ಮೆಲ್ಲರ ಆಸೆ, ಅದನ್ನ ಈಡೇರಿಸೋದು ನಿನ್ ಕೈಲಿದೆ. ಗೌರಿ ನಮ್ಮನ್ನೆಲ್ಲ ಬಿಟ್ಟು ಹೊಟ್ಟೋದ್ಲು, ಆದ್ರೆ ಅವಳ ಆಶೀರ್ವಾದ ಯಾವಾಗ್ಲೂ ನಿನ್ ಮೇಲಿರುತ್ತೆ ಕಮಲಿ. ಅವಳು ಸಹ ನಿನ್ ಮದ್ವೆ ನೋಡೋದಕ್ಕೆ ಕಾಯ್ತಾ ಇರ್ತಾಳೆ. ಅವಳ ಆತ್ಮಕ್ಕೂ ಶಾಂತಿ ಸಿಗ್ಬೇಕು ಅಂದ್ರೆ ನೀನ್ ರಿಷಿನ ಮದ್ವೆ ಆಗ್ಲೇಬೇಕಮ್ಮ. ಇಂಥ ಅನಾಹುತಗಳಾದಾಗ ಬೇಗ ಮನೇಲಿ ಒಂದು ಶುಭ ಕಾರ್ಯ ನಡಿಬೇಕು ಅಂತಾರೆ. ಬೇಡ ಅನ್ಬೇಡ ಕಮಲಿ. ನಾನು ತಾರಾ ಮತ್ತೆ ರಮೇಶ್ ಇಬ್ಬರ ಹತ್ರನೂ ಮಾತಾಡ್ಬಿಟ್ಟು ಬರ್ತೀನಿ. ಸರಿನಾ? ನಾನು ಇಲ್ದೇ ಇದ್ದಾಗ
ನಿನ್ನನ್ನು ಹೀಗೆ ನೋಡೋದಕ್ಕ ನಾನು ಇಷ್ಟು ದಿನ ದೂರ ಇದ್ದಿದ್ದು. ದೇವ್ರೆ, ಯಾಕೆ ನನ್ನ ಬೇಬಿಗೆ ಇಷ್ಟೆಲ್ಲ ಕಷ್ಟ ಕೊಡ್ತಿದ್ಯಾ? ಅದೇ ಬೇಬಿ, ಅವರೆಲ್ಲ ನಿನ್ ಬಗ್ಗೆ ಬೇರೆನೆ ಮಾತಾಡ್ತಿದ್ದಾರೆ. ನಿಜನಾ? ಬೇರೆ ಅಂದ್ರೆ ನೀನು ಕೊಲೆ ಮಾಡಿದ್ಯಾ ಅಂತ. ನಿಜನಾ? ಇಷ್ಟ ತನಕ ನಾನು ಕೊಲೆ ಮಾಡಿ ಜೊತೆ ಇದೆಯಾ? ಹೇಳು ಬೇಬಿ. ಏನ್ ಮಾಮ್, ನೀವು ಅದನ್ನ ನಂಬ್ತೀರಾ? ನೋ ಬೇಬಿ, ನಾನು ಅದನ್ನ ನಂಬಲಿಲ್ಲ. ನೀನ್ ಹಾಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೋ. ಅವಳೆ ಆ ಮನೆನ ತನ್ನ ಕಂಟ್ರೋಲ್ ತಗೋಬೇಕು ಅಂತ ಪ್ಲಾನ್ ಮಾಡಿದಾಳೆ ಅನ್ಸುತ್ತೆ. ಯು ಕಾಂಟ್ ಪ್ರಿಡಿಕ್ಟ್ ಹರ್ ಮಾಮ್. ನಮ್ಮನ್ನ ತುಂಬಾ ಚೆನ್ನಾಗಿ ಆಟ ಆಡ್ಸ್ತಿದ್ದಾಳೆ. ಹಳ್ಳಿಯವಳಾದ್ರೂ ಎಷ್ಟು ಖತರ್ನಾಕ್ ಬುದ್ಧಿ ಅವಳಿಗೆ. ನಾನ್ ಜೈಲಿಗೆ ಬಂದ್ಮೇಲೆ ನಿಂಗಿ ಮತ್ತೆ ಶಂಭು ಬಂದು ಬಟ್ಟೆ ಕೊಟ್ಟು ಹೋಗ್ತಾರೆ. ನನ್ನನ್ನ ಇಲ್ಲಿಂದ ಬಿಡ್ಸ್ಕೊಳಕ್ ಯಾರು ಬಂದಿಲ್ಲ ಅಂತ ಫೀಲಿಂಗ್ ಅಲ್ಲಿದ್ದೆ ಮಾಮ್. ಬಟ್ ಅಟ್ ಲೀಸ್ಟ್ ನೀವ್ ಬಂದ್ರಲ್ಲ, ಸದ್ಯ. ಮಾಮ್, ಬೇಲ್ ತಗೊಂಡ್ ಬಂದ್ರ? ಬೇಲ ಇಲ್ಲ, ಅದೆಲ್ಲ ಏನೂ ತಂದಿಲ್ಲ ಬೇಬಿ. ನಿನ್ನ ನೋಡೋಣ ಅಂತ ಓಡೋಡ್ ಬಂದ್ಬಿಟ್ಟೆ. ವಾಟ್? ಮತ್ ಯಾಕೆ ಬರಕ್ ಹೋದ್ರಿ ಮಾಮ್? ಬೇಬಿ, ಯಾಕೆ ಇಷ್ಟೊಂದು ಕೂಗ್ತಿದ್ಯಾ? ಮಾಮ್, ನನ್ನಿಂದ ಇಲ್ಲಿರಕ್ಕಾಗಲ್ಲ ಮಾಮ್. ಪ್ಲೀಸ್ ಪ್ಲೀಸ್ ಟೇಕ್ ಮೀ ವಿತ್ ಯು. ಟೇಕ್ ಮೀ ಅಂದ್ರೆ ಈಗಲೇ ಹೇಗೆ ಕರ್ಕೊಂಡು ಹೋಗ್ಲಿ ಬೇಬಿ? ಐ ಡೋಂಟ್ ನೋ ಮಾಮ್. ಯು ಫಿಗರ್ ದಟ್ ಔಟ್. ಹೀಗ್ ನನ್ ಮುಂದೆ ನಿಂತ್ಕೋಬೇಡಿ ನೀವು. ನನ್ನ ಇಲ್ಲಿಂದ ಆಚೆ ಕರ್ಕೊಂಡು ಹೋಗೋ ಆಗಿದ್ರೆ ಮಾತ್ರ ನಿಂತ್ಕೊಳ್ಳಿ. Get out! ಅಲ್ಲ ಬೇಬಿ. Get out, mom! ಏನ್ರಿ ಅದು ಗಲಾಟೆ? ಅದು ನನ್ನ ಮಗಳಿಗೆ ಬೇಲ್ ಬೇಕಿತ್ತು, ಅದನ್ನ ಮಾತಾಡೋಣ ಅಂತ ಬಂದಿದ್ದೆ. ಅದೆಲ್ಲಿಂದ ಬರ್ತೀರಿ ನೀವೆಲ್ಲ? ಮರ್ಡರ್ ಕೇಸ್ಗೆ ಬೇಲ್ ಅಲ್ಲ, ಮಸಾಲೇನೂ ಸಿಗೋದಿಲ್ಲ. ಹೋಗಿ ಹೋಗಿ ಇಲ್ಲಿಂದ ಹೊರಡಿ. ಗಲಾಟೆ ಮಾಡೋಂಗಿಲ್ಲ, ಹುಷಾರ್. ಈಗಲೇ ಫೋನ್ ಮಾಡಿ ಮಾತಾಡ್ಬಿಡ್ಲಾ? ನಾನಾಗೆ ಫೋನ್ ಮಾಡಿದ್ರೆ ಸಾರ್ ಫೋನ್ ತೆಗಿತಾರ ಅಥವಾ ನನ್ನ ಮ್ಯಾಗ ಕೋಪ ಮಾಡ್ಕೊಂಡಿರ್ತಾರ? ಅವ್ರೇನಾದ್ರು ಅನ್ಕೊಳ್ಳಿ, ಮಾಡ್ಬಿಡ್ತೀನಿ. ಅವ್ರ ಕೋಪ ಮಾಡ್ಕೊಂಡ್ರು ಪರವಾಗಿಲ್ಲ, ಮಾಡ್ಬಿಡ್ತೀನಿ.
ಬ್ಯುಸಿ ಅಂತ ಬತ್ತೈತಲ್ಲ, ಯಾರ ಜೊತೆಗೆ ಮಾತಾಡ್ತವ್ರೆ? ಇಲ್ವಲ್ಲ, ಬರೀ ಬಿಸಿ ಟೋನ್ ಬರ್ತಿದೆ. ನೆಟ್ವರ್ಕ್ ಇಲ್ವಾ? ಮತ್ತೆ ಮಾಡ್ತೀನಿ. ಅದೇನ್ ನೆಟ್ವರ್ಕು ಏನಪ್ಪ, ನಾವು ಮಾತಾಡ್ಬೇಕು ಅಂದಾಗ ಸಿಗಲ್ಲ. ಹಲೋ ಸರ್. ಹಲೋ ಕಮಲಿ ಅವರೇ. ಏನೋ ಗೊಣ ಗೊಣ ಅಂತ ಬೈಕತ್ತಾ ಇದ್ದೀರಾ? ಹಾ, ನಿಮ್ಮನ್ನ ಮತ್ತೆ ನೆಟ್ವರ್ಕ್ನ ಅನ್ಕಂಡೆ. ಮೇಷ್ಟ್ರು ಬುದ್ಧಿ ಎಲ್ಲೋಯ್ತದೆ ಹೇಳಿ, ಬೈಕಳದೆಯ. ಓಹೋ, ಮತ್ತೆ ನೀವು ಮೇಸ್ಟ್ರು ಅನ್ನೋದಕ್ಕೆ ಶುರು ಮಾಡಿದ್ರಾ? ಮತ್ತೆನಾ? ಹಾ, ಒಂದಷ್ಟು ದಿನ ಮೇಸ್ಟ್ರ ಅಂತ ಕೂಗ್ತಿದಿರಲ್ಲ. ಅಂಬಿ ಇರ್ಬೇಕು. ನಾನು ನಿಮ್ಗೆ ಫೋನ್ ಟ್ರೈ ಮಾಡ್ತಿದ್ದೆ. ನಾನುವೇ ಸರ್. ಹಾ, ಗೊತ್ತಾಯ್ತು, ಹೇಳಿ. ನೀವೇ ಹೇಳಿ. ಸಾರಿ. ಹಾ, ಪದೇ ಪದೇ ಹೇಳ್ಬೇಕಾ? ನಿಮ್ಗೆ ಅದೇ ಖುಷಿ ಅಂದ್ರೆ ಸಾರಿ. ಅಯ್ಯೋ ಸರ್, ನಾನ್ ಸಾರಿ. ನೀವ್ಯಾಕೆ ಸಾರಿ? ನೀವ್ಯಾಕೆ ಕೇಳಿದ್ರೋ ಅದೇ ಕಾರಣಕ್ಕೆ. ಸುಮ್ನೆ ಹಿಂಗೆ ನಾನು ಹೇಳ್ದಂಗೆ ಹೇಳ್ತಿದ್ರೆ ಅಷ್ಟೇ. ಏನ್ ಮಾಡ್ತೀರಾ? ಬಿಟ್ಟೋಗ್ಬಿಡ್ತೀನಿ. ಅಯ್ಯೋ, ಏನೋ ಫ್ಲೋ ಅಲ್ಲಿ ಹಳ್ಳಿ ಭಾಷೆ ಬಂತು. ಸಾರಿ, ಐ ಆಮ್ ಸೋ ಸಾರಿ ಕಮಲಿ ಅವರೇ. ಸುಮ್ಕೆ ಮಾತ್ಕೊಂಡ್ ಅನ್ಬೇಡಿ ಸರ್. ಸರಿ ಸರಿ, ಇನ್ಯಾವತ್ತೂ ಹಾಗನ್ನಲ್ಲ. ಕಮಲಿ ಅವರೇ, ಎಲ್ಲಿದ್ದೀರಾ? ಇದೇನ್ ಸರ್ ಹಿಂಗೆ ಹೇಳ್ತೀರಾ? ಈಟೊತ್ನಾಗ ಇನ್ ಎಲ್ಲಿರ್ತೀನಿ? ಮನ್ಯಾಗೆ. ಬೇಗ ಮೇಲ್ ಬನ್ನಿ, ಟೆರೆಸ್ಗೆ. ಯಾಕೆ ಸರ್? ಬನ್ನಿ ನೀವು ಬೇಗ. ನಾನ್ ಕೆಳ್ಗಿವ್ನಿ ಅಂತ ನಿಮ್ಗೆಂಗ್ ಗೊತ್ತಾಯ್ತು ಸರ್? ನಾನ್ ಬೇಜಾರ್ ಮಾಡ್ಕೊಂಡ್ರೇನೆ ಗೊತ್ತಾಗತ್ತಂತ. ಅದ್ರ ಮುಂದೆ ಇದು ಯಾವ್ದು ಮಹಾ? ಬನ್ನಿ. ಸರಿ ಸರ್. ಕಮಲಿ ಅವ್ರೆ, ಬಂದ್ರಾ? ಸರ್, ನಾನ್ ಬಂದೆ. ಅದೇ ನೀವಿಲ್ಲಿಲ್ವಲ್ಲ? ನೀವು ನನ್ನ ಹುಡುಕ್ತಾ ಇದ್ದೀರಾ? ಹ್ಞೂ, ಮತ್ತೆ ನೀವು ಬಂದಿದ್ದೀರೇನೋ ಅಂತ ಹೆಂಗ್ ಉಸಿರು ಬಿಗಿ ಇಟ್ಕೊಂಡು ಓಡ್ ಬಂದೆ ಗೊತ್ತಾ? ಹೇ, ನಿಧಾನ, ಉಸಿರು ಬಿಡಿ, ಆರಾಮಾಗಿ ಉಸಿರಾಡಿ. ನಾನು ನಮ್ಮನೆ ಟೆರೆಸ್ ಅಲ್ಲಿ ಇದ್ದೀನಿ. ಮತ್ತ್ಯಾಕ್ ಸರ್ ನನ್ನ ಮ್ಯಾಕ್ ಬರಕ್ ಹೇಳಿದ್ರಿ? ಮ್ಯಾಕ್ ಬರೋದ್ ಮಾತ್ರ ಅಲ್ಲ, ಒಸಿ ಮ್ಯಾಕ್ ನೋಡಿ. ನೋಡಿದ ತಕ್ಷಣ ಏನ್ ಫೀಲ್ ಆಯ್ತು? ಖುಷಿ ಆಯ್ತು ಸರ್. ಖುಷಿ ಆದ್ರೆ ರಿಷಿ ಇದ್ದಾನೆ ಅಂತ ಅರ್ಥ. ಈ ಚಂದ್ರ ಅಲ್ಲಿಂದ ನಿಮ್ಮನ್ನ, ಇಲ್ಲಿಂದ ನನ್ನ ನೋಡ್ತೀಯಾನೆ. ಅವನ್ಗೆ ನಾನೇನೋ ಒಂದ್ ಕೊಡ್ತೀನಿ, ಅವನ್ ನಿಮಗ್ ಡೆಲಿವರಿ ಮಾಡ್ತಾನೆ. ಡೆಲಿವರಿನಾ? ಹಾ. ಇದನ್ನ ನಮ್ಮ ಹುಡುಗಿ ಕೊಡಪ್ಪ. ಕಮಲಿ ಅವರೇ, ತಗೊಂಡ್ರ?